ಈಗ ಈ ಅಶ್ವಿನಿ ಗೌಡ ಅವರ ಪರವಾಗಿ ನಾರಾಯಣ್ ಗೌಡರು ಕೂಡ ಬ್ಯಾಟ್ ಬೀಸಿದ್ರು, ಓಟ್ ಹಾಕಿ ಅಂತೇಳಿ ಒಂದಿಷ್ಟು ಬೇರೆ ಬೇರೆ ಕಾರ್ಯಕರ್ತರುಗಳು ಕೂಡ ಅಭಿಯಾನವನ್ನು ಶುರು ಮಾಡಿದ್ರು. ಆದರೆ ಈ ಹಿಂದೆ ಕನ್ನಡ ಪರ ಸಂಘಟನೆಯ ಒಬ್ಬ ಮುಖಂಡ ಹೋದರೂ ಕೂಡ ಯಾರೂ ಬೆಂಬಲಿಸಲಿಲ್ಲ. ಈ ಸಲ ಯಾಕೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ಮಾಡ್ತಾ ಇದ್ರು. ಜೊತೆಗೆ ಒಂದಿಷ್ಟು ಕನ್ನಡ ಕಾರ್ಯಕರ್ತರು, ಸಂಘಟನೆಯವರು ಎಲ್ಲರೂ ಕೂಡ ಕ್ಯಾಂಪೇನ್ಗಳಲ್ಲಿ ಭಾಗಿಯಾದರು. ಓಟ್ ಹಾಕಿ ಅಂತೇಳಿ ಸುಮಾರು ಮನವಿಗಳನ್ನು ಮಾಡ್ತಾ ಇದ್ರು. ಸೊ ಅಂಥವ್ರಿಗೆ ಏನು ಹೇಳ್ತೀರಿ? ಜನ ಒಂದು ಭಾಗದಲ್ಲಿ, ಆದರೆ ಸಂಘಟನೆ ಅನ್ನುವಂಥ ವಿಚಾರದಲ್ಲಿ ಕೂಡ ಸರ್, ಈಗ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಿದ್ದು ಕೂಡ ಕನ್ನಡಿಗರೇ, ಅವರು ನಮ್ಮವರೇ ಅಲ್ವಾ? ವಿಶೇಷತೆ ಏನು ಅಂತಂದ್ರೆ, ನಾನೊಬ್ಬ ಕನ್ನಡ ಪರ ಹೋರಾಟಗಾರ್ತಿ. ಬಟ್ ಬಿಗ್ ಬಾಸ್ ಸೀಸನ್ 12 ಕನ್ನಡದ ಒಳಗಡೆ ಇದ್ದವ್ರು ಪ್ರತಿಯೊಬ್ಬರು ಕನ್ನಡಿಗರೇ, ಅವರು ನಮ್ಮವರೇ. ಆದರೆ ನಾನು ಒಂದು ಸಂಘಟನೆಯಲ್ಲಿ ನಾನು ಗುರ್ತಿಸ್ಕೊಂಡಿರೋದ್ರಿಂದ ಈಗ ಎಲ್ಲರೂ ಕೂಡ ಅವ್ರವ್ರದ್ದೇ ವಿಭಾಗಗಳಲ್ಲಿ ಅವ್ರು ಗುರ್ತಿಸ್ಕೊಂಡಾಗ ನನ್ನ ಕುಟುಂಬದವರು, ನನ್ನ ಕರ್ನಾಟಕ ರಕ್ಷಣೆ ವೇದಿಕೆ ಕುಟುಂಬದವರು ನಮ್ಮ ಮನೆಯ ಒಬ್ಬ ಹೆಣ್ಣು ಮಗಳಿಗೆ ಓಟ್ ಹಾಕಿ ಅಂತ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಮ್ಮ ಮನೆ ಮಗಳನ್ನ ಬೆಂಬಲಿಸಿ ಅಂತ ಕೇಳಿದ್ರೆ ಹೊರತಾಗಿ ಇನ್ನೊಬ್ಬ ಕನ್ನಡಿಗನನ್ನೋ ಇನ್ನೊಬ್ಬ ಕನ್ನಡತಿಯನ್ನೋ ಕೆಳಗಿಡಿ ಅಂತ ಎಲ್ಲೂ ಹೇಳಿಲ್ಲ. ಅವ್ರು ಹೆಮ್ಮೆಯಿಂದ ಹೇಳ್ತಿದ್ರು, ನಮ್ಮ ಕುಟುಂಬದ ಹೆಣ್ಣು ಮಗಳು, ನಾಡು ನುಡಿ ನೆಲ ಜಲ ಭಾಷೆ ಅಂತ ಬಂದಾಗ ನಾನು ಹೇಳಿದೆ ಬಿಗ್ ಬಾಸ್ ಮನೆ ಒಂದು ಯುದ್ಧ ಅಂತ. ಬಟ್ ನಿಜ ಜೀವನದಲ್ಲೂ ಕೂಡ ನಾನು ಎಷ್ಟೆಷ್ಟೋ ಯುದ್ಧಗಳನ್ನ ಫೇಸ್ ಮಾಡಿದ್ದೀನಿ. ಯಾವುದೇ ಒಂದು ಯುದ್ಧದಲ್ಲೂ ನಾನು ಸೋತಿಲ್ಲ. ಕೇಸ್ ಹಾಕ್ಸ್ಕೊಳಕ್ಕೆ ಹೆದರಿಲ್ಲ, ಜೈಲಿಗೆ ಹೋಗೋದಕ್ಕೆ ಹೆದರಿಲ್ಲ, ಬಡವರ ಪರ ನಿಂತ್ಕೊಳ್ಳೋಕೆ ಹೆದರ್ಲಿಲ್ಲ. ಈ ಬೂಟ್ ಏಟಿಗೆ ಲಾಟಿ ಏಟಿಗೆ ಹೆದರ್ಲೇ ಇಲ್ಲ ಈ ಹೆಣ್ಣುಮಗಳು ಅಂದಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಆ ಊಟಾಟಿಕೆಗೆಲ್ಲ ನಾನು ಹೆದರ್ತೀನ? ಖಂಡಿತ ಇಲ್ಲ. ಕಪ್ಪು ಗೆಲ್ಲೋದಕ್ಕೆ ನಾನು ಹೋಗಿರಲಿಲ್ಲ, ನನ್ನ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡೋದಕ್ಕೆ ನಾನು ಹೋಗಿದ್ದೆ. ಬಟ್ 3ನೇ ವಾರದವರೆಗೂ, 16ನೇ ವಾರದವರೆಗೂ ನಾನು ಬಂದಿದ್ದೀನಿ. ಅದರಲ್ಲೂ ಟಾಪ್ 3ಗೆ ನಾನು ಬಂದಿದ್ದೀನಿ ಅಂದರೆ ನನ್ನ ವ್ಯಕ್ತಿತ್ವದ ಬಗ್ಗೆ ಎಲ್ಲರ ಪ್ರಶಂಸೆ ವ್ಯಕ್ತಪಡಿಸಿರೋದ್ರಿಂದ ನಾನು ತುಂಬ ಖುಷಿ ಪಡ್ತೀನಿ.